ಪಟ್ಟಣದ ದೌಲತ್ಪುರ ರಸ್ತೆಯ ಕಾರ್ತಿಕೇಯ ಗೋರ್ಪಡೆ ನಿವಾಸದ ಆವರಣದಲ್ಲಿ ಬಿಜೆಪಿ ಹಿರಿಯ ಮುಖಂಡ ರಾಜಕೀಯ ಮುತ್ಸದ್ದಿ ರಾಜವಂಶಸ್ಥ ಶ್ರೀಯುತ ಕಾರ್ತಿಕೇಯ ಗೋರ್ಪಡೆ ಅವರನ್ನ ಮಾಧ್ಯಮದವರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಹಾಗೂ ಸಂಡೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಾವು ಏನನ್ನ ಹೇಳಬಯಸುತ್ತೀರಿ ಎಂದು ಕೇಳಿದಾಗ, ಸಂಡೂರು ಕ್ಷೇತ್ರದ ಶಾಸಕರು 3 ಬಾರಿ ಗೆದ್ದು ಬಂದರು. ಕ್ಷೇತ್ರದ ಜನರಿಗೆ ಕುಡಿಯಲು ಶುದ್ಧವಾದ ಒಂದು ಹನಿ ನೀರು ಕೊಡಲು ಆಗ್ತಾ ಇಲ್ಲ. ಸಂಡೂರು ಪಟ್ಟಣದ ಜನರ ದುರಂತ ಅನತಿ ದೂರದಲ್ಲಿಯೇ ನಾರಿ ಹಳ್ಳ ಜಲಾಶಯ ಇದ್ರೂ ಕೂಡ ದಿನನಿತ್ಯ ಪರಿಶುದ್ಧವಾದ ಕುಡಿಯಲು ನೀರು ಸಿಗ್ತಾ ಇಲ್ಲ. ಬೇರೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂತೆ ನಮ್ಮ ಕ್ಷೇತ್ರದಲ್ಲಿ ತುಂಗಭದ್ರಾ ನದಿಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗ್ತಾ ಇಲ್ಲ. ಯಾಕೆ? ಬರೀ ರಸ್ತೆಗಳಿಂದ ಕ್ಷೇತ್ರದ ಅಭಿವೃದ್ಧಿ ಆಗದೆ ಅನ್ನೋದು ತಪ್ಪು. ಹಾಗೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬಗರ್ ಹುಕುಂ ಸರ್ವೆ ಸೆಟ್ಲ್ಮೆಂಟ್ನಿಂದ ವಂಚಿತರಾದ ರೈತರ 15,000 ಎಕರೆ ಪ್ರದೇಶದ ರೈತರಿಗೆ ನ್ಯಾಯ ಒದಗಿಸಲು ಆಗ್ತಾ ಇಲ್ಲ ಯಾಕೆ ಅಂತ ನೀವೇ ಹೇಳಿ ಎಂದು ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ. ಈಗ ಎಂಪಿ ಚುನಾವಣೆ ಬರ್ತಾ ಇದೆ, ಬಂದ್ಬಿಟ್ಟದ. ಅದೇ ಸಂಡೂರಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಆಗಿರ್ತಕ್ಕಂಥ ಹಿಂದೆ ಗುಡುಗಿ ಅವರು MLA ಕಾನ್ಸ್ಟಿಟ್ಯೂನ್ಸಿ ಆಗಿ ನಿಂತ್ಕೊಂಡು ಸೋತಿದ್ದಾರೆ. ಈ ಸಾರಿ ಯಾವ ಆಧಾರದ ಮೇಲೆ ಚುನಾವಣೆಗೆ ಬರ್ತಾರಂತಕ್ಕಂಥದ್ದು ಸಾರ್ವಜನಿಕ ಪ್ರಶ್ನೆ. ತಾವೇ ಹೇಳ್ದಂಗ ಇದು ಒಂದು ಲೋಕಸಭೆ ಚುನಾವಣೆ, ಇದು ಒಂದು ರಾಷ್ಟ್ರೀಯ ಚುನಾವಣೆ, ಇದು ಒಂದು ಲೋಕಲ್ ಚುನಾವಣೆ ಅಲ್ಲ. ಬಳ್ಳಾರಿ ಜಿಲ್ಲೆಯಿಂದ ಯಾವ ಪಕ್ಷನೂ ಎಲ್ಲಿದ್ದಾನೂ ನಿಂದಿರಿಸ್ಬೋದು. ಬರೀ ಸೊಂಡೂರಿನಲ್ಲಿದ್ದ ನಿಂದಿರಿಸ್ಬೇಕಂತ ಏನೂ ಇಲ್ಲ. ಬಳ್ಳಾರಿ ಜಿಲ್ಲೆ. ಸೊ ಅವ್ರು ಬಳ್ಳಾರಿಯಿಂದ ಹೋದ್ಸತಿನೂ ಗೆದ್ದು ಬಂದಾರ. ನಮ್ಮ ವಿಧಾನಸೌಧ ಚುನಾವಣೆ ಇದ್ರೆ ನಾವು ಸ್ಥಳೀಯರಿಗೆ ನಿಂದಿಸಬೇಕು. ಲೋಕಸಭಾ ಚುನಾವಣೆ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲಿದ್ದನ್ನು ನಿಂದಿರಿಸಬಹುದು. ಅದ್ರಾಗೇನು ತಪ್ಪೇನಿಲ್ಲ, ಯಾಕಂದ್ರೆ ಬಳ್ಳಾರಿ ಅದು ಒಂದು ಕ್ಷೇತ್ರ. ಸೊ ಅದ್ರಾಗೇನು ತೊಂದರೆನೇ ಇಲ್ಲ. ಸೊ ಈ ತುಕಾರಾಮ್ ಅವರು 4 ಸಾರಿ ಸತತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಶ್ರೀರಾಮುಲು ಅವರಿಗೆ ಕಂಪೇರ್ ಮಾಡಿದ್ರೆ ತುಕಾರಾಮ್ ಅವರು ಬಿಳಿ ಪೇಪರ್, ಯಾವುದೇ ಕಪ್ಪು ಚಿಕ್ಕಿಲ್ದಿರ್ತಕ್ಕಂಥ, ಯಾವುದೇ ಕರಪ್ಷನ್ ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕರು ಅಂತಕ್ಕಂಥದ್ದನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಅದೇ ಶ್ರೀರಾಮುಲು ಅವ್ರನ್ನ ಎಲ್ಲೇ ಒಂದಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅಥವಾ ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಯಾವ ರೀತಿ ಮತವನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನ ಜನರ ಅಭಿಪ್ರಾಯ. ನೋಡ್ರಿ, ಇಡೀ ದೇಶದಲ್ಲಿ ಒಂದೇ ಒಂದು ಪದ ನಡೆದದ, ಮೋದಿ ಮೋದಿ ಮೋದಿ. ಈ ಚುನಾವಣೆ ನಮಗೆ ನಾವು ಏನು ಆರಿಸಬೇಕಾಗಿತ್ತು ಅಂದರೆ ಯಾರು ನಮ್ಮ ಮುಂದಿನ ಪ್ರಧಾನಮಂತ್ರಿ. ಇಡೀ ದೇಶನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅಂತ ಆಸೆ ಪಟ್ಟಾರಂತ ಹೇಳಿ ಇವತ್ತು ಅವ್ರ ಹೆಸರಿನ ಮೇಲೆ ನಮ್ಮ ಶ್ರೀರಾಮುಲು ಅವರಿಗೆ ವೋಟ್ ಹಾಕಿ ಅವರು ನಮ್ಮ ಬಳ್ಳಾರಿ ಜಿಲ್ಲೆ ಜನ ಖಂಡಿತವಾಗಿ ಅವ್ರಿಗೆ ಗೆಲ್ಸ್ತಾರೆ. ತಾವು ಹೇಳ್ತಾರೆ 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತೀವಿ ಸಿದ್ದರಾಮಯ್ಯ ಸರ್ಕಾರದವರು, ಆದರೆ ಮೋದಿನೇ ನಾನೇ ಗ್ಯಾರಂಟಿ ಅಂತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ? ಹೌದು, ತಾವು ಇಡೀ ದೇಶ ಅಡ್ಡಾಡಿ ಬಂದ್ರೆ ನಿಮಗೆ ಗುರ್ತಾಗ್ತೈತಿ ಎಷ್ಟು ಅಭಿವೃದ್ಧಿ ಈ ದೇಶದಲ್ಲಿ ಆಗುತ್ತೆ. ಈ 76 ವರ್ಷ ಸ್ವಾತಂತ್ರ್ಯ ಬಂದು ಈ 5-10 ವರ್ಷದಲ್ಲಿ ಮೋದಿ ಅವರು ಏನು ಪ್ರಗತಿ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ, ಯಾವ ಕಾಲಕ್ಕೂ ಆಗಿಲ್ಲ. ಅವರೇ ಮುಂದುವರಿಸಬೇಕು. ಅದೇ ಈ ದೇಶಕ್ಕೆ ಒಳ್ಳೇದು, ಈ ದೇಶದ ನಾಗರಿಕರಿಗೆ ಒಳ್ಳೇದು. ಸೊ ತಾವು ಹೇಳಿದ್ರೆ ಈಗ ಈ ತರ ಭಾಷಣ ಮಾಡಬೇಕಾದ್ರೆ 60 ವರ್ಷದಿಂದ ಯಾವುದೇ ರೀತಿಯಿಂದ ಅಭಿವೃದ್ಧಿನ ಕಂಡಿಲ್ಲ ಅಂತಂದ್ರೆ ನೀವು ವೋಟ್ ಹಾಕ್ತೀರ ಅಂತಕ್ಕಂಥ. ತಾವು ಕೂಡ ಈಗ ಒಬ್ಬ ತಮ್ಮ ತಂದೆಯವರು ದಿವಂಗತ MI ಗೋರ್ಪಡೆ ಅವರು ಬಹಳಷ್ಟು ಅಭಿವೃದ್ಧಿಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ. ಈಗ ಆ ಕಾಲಕ್ಕೆ ನೀವು ಬಜೆಟ್ ನೋಡ್ರಿ ಯಾವ ಮಟ್ಟಕ್ಕಿತ್ತು. ಮೋದಿ ಬಂದ ಮೇಲೆ ನಮ್ಮ ದೇಶಕ್ಕೆ ಕಂಪ್ಲೀಟ್ ಓಪನ್ ಅಪ್ ಮಾಡಿ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಶುರು ಆಗಿದೆ. ಎಲ್ಲ ಕಡೆಗೆ ಕಾರ್ಖಾನೆಗಳು ಬರೋದು. ಇವಾಗ ನಿಮ್ಮ ಟ್ಯಾಕ್ಸ್ ಬೇಸ್ ನೋಡ್ರಿ, ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು. ನಮಗೆ ಚೆನ್ನಾಗಿ ಗೊತ್ತಿದೆ, ಹೋದ ತಿಂಗಳ 2 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಟ್ಯಾಕ್ಸ್ GST ಬಂದಿದೆ. ಆ ದುಡ್ಡು ತಗೊಂಡು ನಮ್ಮ ದೇಶದ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಂಟಾರ. ಸೊ ಆ ಥರದ ದುಡ್ಡು ಹಳೆ ಕಾಲದಲ್ಲಿ ಇದ್ದಿದ್ದಿಲ್ಲ. ಸಾಹೇಬರು ಮಾಡೋರು, ನಾರಿಹಳ್ಳ ಮಾಡಿದ್ರು, ಎಲ್ಲ ಸ್ಕೂಲ್ಸ್ ಕಾಲೇಜುಗಳು ನಮ್ಮ ಕಡೆಯಲ್ಲಿದ್ದ ಎಲ್ಲ ಮಾಡಿದ್ವಿ. ಬಟ್ ಅವರು ಫೈನಾನ್ಸ್ ಮಿನಿಸ್ಟ್ರು ಆಗಿದ್ರು. ಬಟ್ ಆ ಥರದ್ದು ಬಜೆಟ್ ಇದ್ದಿದ್ದಿಲ್ಲ. ಇವತ್ತೇನು ನಿಮ್ಮ ಬಜೆಟ್ ಏನು? ಕರ್ನಾಟಕ ರಾಜ್ಯದ ಬಜೆಟ್ ಏನು? ಈ ದೇಶದ ಬಜೆಟ್ ಏನು? ಆ ಕಾಲಕ್ಕೇನಿತ್ತು? ಯಾಕಂದರೆ
ಅದು ಒಂದು ಸೋಷಲಿಸ್ಟ್ ಇದ್ರ ಮೇಲೆ ಅವ್ರು ಹೊರಟಿದ್ರು. ಹೊರಗಡೆ ಜನಕ್ಕೆ ಬಂದು ಇಲ್ಲೇ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ. ಅದರಲ್ಲಿದ್ದ ನಮ್ಮ ದೇಶ ಬೆಳೀತು, ಆದರೆ ಭಾಳ ಮೆಲ್ಲಕ್ಕೆ ಬೆಳೀತು. ಈ 8 ವರ್ಷದಲ್ಲಿ ಯಾವಾಗ ಇವರು ಇಡೀ ಎಕಾನಮಿಗೆ ಓಪನ್ ಮಾಡಿದ್ರು, ಈ ಥರದ್ದು ಒಂದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ತಾವು ಈ MLA ಎಲೆಕ್ಷನ್ಗೆ ಬಂದಂತ ಏನು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಎಷ್ಟು ಪ್ರಚಾರ ಮಾಡಿದ್ರಿ, ಆದ್ರೆ MP ಚಾನಲ್ ಬಂದಲ್ಲಿ ಈ ಪ್ರಚಾರನ ಎಲ್ಲಿ ಕಾಣ್ತಾ ಇಲ್ಲ. ಕಾರ್ತಿಕ್ ಕೆಟ್ಟ ಬಿಸಿಲಿದೆ. ನಂದು ವಯಸ್ಸಾಗೈತಿ. ಅದೇ ಒಂದು ಇದರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಪದೇ ಪದೇ ಬರಕ್ಕೆ ಬರೋದಿಲ್ಲ. ನಂದು ವಯಸ್ಸಾಗಿದೆ. ವಯಸ್ಸು ತಕ್ಕಂಗೆ ನಾನು ಜೀವನ ಮಾಡ್ಬೇಕಂತ ಆ ಕಾಲಕ್ಕೆ ಹೇಳಿದ್ದೆ. ಈಗ ಇದು ನೋಡ್ರಿ, ಇದು ರಾಷ್ಟ್ರೀಯ ಚುನಾವಣೆ. ಇಲ್ಲೇ ನಾವು ಭಾಷಣಗಳು ಕೊಟ್ವಿ, ಇದು ಮಾಡಿದ್ವಿ. ಜನಕ್ಕಾಗಲೇ ಆ ಜನ ಆಗಲೇ ತೀರ್ಮಾನ ತೊಗೊಂಡಿರ್ತಾರೆ. ನಾವು ಮೋದಿಗೆ ಹಾಕ್ತೀವೋ ಮೋದಿ ವಿರುದ್ಧ ಹಾಕ್ತೀವೋ. ನಾವು ಭಾಷಣದಿಂದ ಇದು ಮನವರಿಕೆ ಮಾಡೋ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಏನ್ರಿ. ಇದು ಯಾಕಂದರೆ 18 ಲಕ್ಷ ಮತದಾನ ಎಲ್ಲರಿಗೂ ಹೋಗಿ ಭೇಟಿಯಾಗಿ ನಾವು ಹೇಳಕ್ಕೆ ಬರ್ತದ. 18 ಚಿಲ್ಡ್ರನ್. ಸೊ ಹೀಗಿದ್ದಾಗ ಇದು ಕ್ಯಾಂಡಿಡೇಟ್ ಹೋಗಿ ಪ್ರತಿ ಹಳ್ಳಿ, ಅವ್ರಿಗೂ ಪ್ರತಿ ಹಳ್ಳಿಗೆ ಹೋಗಕ್ಕೆ ಬರೋದಿಲ್ಲ. 10 ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ, ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ, ನನ್ನ ಹಳ್ಳಿಗೆ ಬಂದಿಲ್ಲ ಅಂತ ಹೇಳಿ ಅವ್ರು ಓಟ್ ಹಾಕಲಿಲ್ಲ ಅಂದ್ರೆ ಹೆಂಗೆ? ಎಲ್ಲ ಒಂದು ಕಡೆ ಕೂಡಿ ಅವ್ರ ವಿಚಾರಗಳು ಹೇಳ್ತಾರೆ. ಅದ್ರ ಮೇಲೆ ಜನ ಓಟ್ ಹಾಕ್ಬೇಕು. ಎಲ್ಲ ನಮ್ಮ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ 8 ತಾಲೂಕುಗಳಲ್ಲಿ ಬರ್ತಕ್ಕಂಥ ಇದರಲ್ಲಿ ತುಕಾರಾಮ್ ಅವರು ಒಂದು ಒಳ್ಳೆ ಒಂದು ಸಾಫ್ಟ್ ಕಾರ್ನರ್ ಇದ್ದಾರೆ. ಯಾವುದೇ ಸ್ಟೇಷನ್ಗಳಲ್ಲಿ, ಯಾವುದೇ ಗಲಭೆಗಳಲ್ಲಿ ಯಾವುದೇ ರೀತಿಯಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದನ್ನ ದೌರ್ಜನ್ಯ ದಬ್ಬಾಕಿ. ಮೊದಲಾಗ ಅವ್ರಿಗೆ ನಮ್ಮ ಸೊಂಡೂರು ಕ್ಷೇತ್ರಕ್ಕೆ ಸ್ವಚ್ಛ ಕುಡಿಯೋ ನೀರು ತರಕ್ಕೆ ಹೇಳ್ರಿ. 20 ವರ್ಷ MLA ಆಗಿ ಒಂದು ಹನಿ ಸ್ವಚ್ಛ ನೀರು ಕುಡಿಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ. ಅದು ಯಾವ ಥರದ್ದು ಅಭಿವೃದ್ಧಿ ರೀ? ಎಲ್ಲ ಕ್ಷೇತ್ರದಲ್ಲಿ ಕೆರೆಗಳಿಗೆಲ್ಲ ತುಂಗಭದ್ರಾ ನೀರು ತಂದು ಹಾಕ್ಯಾರ. ನಮ್ಮ ಒಂದು ಕೆರೆಗೂ ತುಂಗಭದ್ರಾ ನೀರು ಬಂದಿಲ್ಲ. ಅದು ಅಲ್ಲದೆ ಒಂದು ಭಾಳ ದೊಡ್ಡ ಮೋಸ ಏನಂತಂದರೆ, ಈ ಸರ್ವೆ ಸೆಟಲ್ಮೆಂಟ್ ಭೂಮಿಗಳು ಬಗಾರ್ ಹುಕುಂ ಭೂಮಿ ಇದು 15,000 ಎಕರೆ ಏನು ಬಡ ಜನರಿಗೆ ಸರ್ವೆ ಸೆಟಲ್ಮೆಂಟ್ ಮಾಡಿ ಕೊಡಬೇಕಾಗಿತ್ತು, ಅದೆಲ್ಲ ಸರ್ಕಾರಿ ಖರಾಬ್ ಭೂಮಿ ಮಾಡಿ ನಮ್ಮ ಬಡ ರೈತರಿಗೆ ದೊಡ್ಡ ಮೋಸ ಆಗಿದೆ. ಇವಾಗ ಅದರಲ್ಲಿಂದ ಹೊರಗೆ ಬರೋದು ಭಾಳ ಕಷ್ಟ ಆಗೈತೆ. ಬಡ ರೈತರು ಎಲ್ಲೇ ಕೋರ್ಟು ಕಚೇರಿ ಅಂತ ಅಡ್ಡಾಡಬೇಕು. ಅವ್ರಿಗೊಂದು ಅರ್ಧ ಎಕರೆ, 1/4 ಎಕರೆ, 1 ಎಕರೆ ಭೂಮಿ ನಾವು ಆಸ್ತಿ ಮಾಡಿ ಕೊಟ್ಟಿದ್ರೆ, ಅವ್ರು ಪಟ್ಟ ಕೊಟ್ಟಿದ್ರೆ, ಅವರು ಶ್ರೀಮಂತರಾಗ್ತಿದ್ದಿಲ್ಲ, ಬಡತನದಿಂದ ಹೊರಗೆ ಬರ್ತಿದ್ದಿಲ್ಲ. ಭೂಮಿಗೆ ಆ ಕೆಲಸ ಯಾಕೆ ಮಾಡಿಲ್ರಿ? ತಮ್ಮದೇ ಸರ್ಕಾರ ಇತ್ತು ಹಿಂದೆ, ಈ 1 ವರ್ಷದ ಹಿಂದೆ. ಹೌದ್ರಿ, ನಿಮಗೆ ಗೊತ್ತಿರಬೇಕು. ಆ ಕಮಿಟಿಗೆ ಯಾರ ಅಧ್ಯಕ್ಷರು? MLA ಆಗ್ತಾನ. ಏನ್ ಮಾಡ್ತೀರಿ ನೀವು? ತಹಸೀಲ್ದಾರ್ ಆಫೀಸ್ನಾಗೆ ನಡೆಯೋ ಕೆಲ್ಸಗಳು ನಾನೇನು ಮೋದಿಗೆ ಹೇಳಲೆ? ಇಲ್ಲಿ ಮಾಡೋ ಕೆಲ್ಸಗಳು ಅವು, ಅಸೆಂಬ್ಲಿನಾಗಲ್ಲ. ಸೊ ಇದು ಬಡ ಜನರಿಗೆ ಬಹಳ ಮೋಸ. ಇದು ನಾನು ಒಪ್ಪೋದಿಲ್ಲ. ಜನಕ್ಕೆ ಅರ್ಥ ಆಗಬೇಕು. ಅವ್ರಿಗೆ ಬೇಕಾಗಿಲ್ಲ ಕುಡಿಯೋ ನೀರು, ಬೇಕಾಗಿಲ್ಲ ಆಸ್ಪತ್ರೆ, ಬೇಕಾಗಿಲ್ಲ ಬಸ್ ಸ್ಟ್ಯಾಂಡ್, ಬೇಕಾಗಿಲ್ಲ ಪಟ್ಟಾಗಳು, ಬೇಕಾಗಿಲ್ಲ ಕೆರೆಗಳಿಗೆ ನೀರು, ಬೇಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರ ಪಕ್ಷನೂ ಏನು ಮಾಡಕ್ಕೆ ಬರೋದಿಲ್ಲ, ಯಾರ ರಾಜಕಾರಣಿನೂ ಏನು ಮಾಡಕ್ಕೆ ಬರೋದಿಲ್ಲ. ಇವತ್ತಿನ ಪರಿಸ್ಥಿತಿ ಅದಿದೆ. ನೀವೇ ಅನ್ಭೋಗ್ಸಕತ್ತೀರಿ. ಇದೇನಾ? ನೀವೇ ಹೇಳ್ಬಿಟ್ರಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಐತೇನ್ರಿ? ಅದು ಫಿಲ್ಟ್ರೇಷನ್ ಆಗೋದಿಲ್ಲ ಅಲ್ಲೇ. ಇದು ಬಹಳ ದೊಡ್ಡ, ಆಮೇಲೆ ಜನರಿಗೆ ಅರ್ಥ ಆಗಬೇಕು. ನನಗೇನು ದೊಡ್ಡ ಮೋಸ ಆಗೋದಿಲ್ಲ. ಬಡ ಜನರಿಗೆ ಅವರಿಗೆ ಒಂದು ಆಸ್ತಿ ಮಾಡಿಕೊಟ್ರೆ, ಒಂದು ಪಟ್ಟ ಮಾಡಿಕೊಟ್ರೆ, ಆ ಭೂಮಿದು ಬೆಲೆ ಜಾಸ್ತಿ ಆಗುತ್ತೆ. 1 ಲಕ್ಷ ಇದ್ದಿದ್ದು 10 ಲಕ್ಷ ರೂಪಾಯಿ ಆಗ್ತಿದೆ. 10 ಲಕ್ಷ ಒಂದು ಬಡವನ್ ಕೊಟ್ಟರೆ ಅವ್ನು ಶ್ರೀಮಂತ ಆಗೋದಿಲ್ಲರಿ. ಅವನಿಗೆ 15,000 12ರಿಂದ 15,000 ಕುಟುಂಬಗಳಿಗೆ ಇವತ್ತು ಅವ್ರು ಲ್ಯಾಂಡ್ಲೆಸ್ ಲೇಬರ್ ಇದ್ದಾರೆ, ಭೂಮಿ ಇಲ್ದ. ಅವ್ರು ಮಾಡ್ಕೊತ ಬಂದನ್ನ 50-60 ವರ್ಷದಿಂದ ಆ ಭೂಮಿ ಮಾಡ್ಕೊತ ಬಂದ್ರೂ ಇವತ್ತು ಅವನ್ನೆಲ್ಲ ಕಳ್ಕೊಂಡ. ಆ ಭೂಮಿ ಇದ್ದಿದ್ದು ಅದನ್ನು ಹೋಗ್ಬಿಡ್ತು.
ಇದು ನಾನು ಒಪ್ಪದಲ್ಲ. ಇದು ನೀವೇ ಹೇಳ್ರಿ, ಏನು ಡೆವಲಪ್ಮೆಂಟ್ ಹೇಳ್ತೀರಿ? ಏನು ಡೆವಲಪ್ಮೆಂಟ್ ಆಗ್ಯದ? ರಸ್ತೆಗಳು ಬಿಟ್ಟರೆ ಈ ಸೊಂಡೂರು ಕ್ಷೇತ್ರದಾಗ ಏನು ಡೆವಲಪ್ಮೆಂಟ್ ಆಗ್ಯದ? ಬಡ ಜನರಿಗೆ ಏನು ಮಾಡ್ಯಾರ? ಕುಡಿಯೋ ನೀರೇ ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಮಾಡ್ತೀರಿ ನೀವು?